ಚಳ್ಳಕೆರೆ ನಗರದ ತಾಲೂಕು ಕಚೇರಿಯಲ್ಲಿ ನಡೆದ ಅಧಿಕಾರಿಗಳ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಟಿ ರಘುಮೂರ್ತಿ, ನಗರದ ವಿವಿಧ ವಾರ್ಡ್ಗಳ ಒಳಚರಂಡಿ ನಿರ್ಮಾಣಕ್ಕೆ 198 ಕೋಟಿ ಮೊತ್ತದ ಯೋಜನೆಗೆ ಡಿಸೆಂಬರ್ 4ರಂದು ನಡೆದ ಸಚಿವ ಸಂಪುಟ ಒಪ್ಪಿಗೆ ನೀಡಿದೆ. ಅಂದಾಜು 72,000 ಜನಸಂಖ್ಯೆ ಹೊಂದಿರುವ ನಗರ ಪ್ರದೇಶದಲ್ಲಿ ಒಳಚರಂಡಿ ವ್ಯವಸ್ಥೆ ಇಲ್ಲದ ಕಾರಣ ಜನರು ಮನೆಗೆ ಪಿಟ್ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. ಕೆಲವರು ತ್ಯಾಜ್ಯ ನೀರನ್ನ ತೆರೆದ ಚರಂಡಿಗೆ ಬಿಡುತ್ತಿದ್ದು, ಇದರಿಂದ ನಗರದ ಸ್ವಚ್ಛತೆ ಮತ್ತು ನೈರ್ಮಲ್ಯ ದೊಡ್ಡ ಸವಾಲಾಗಿದೆ. ಈ ಕಾರಣಕ್ಕೆ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯಿಂದ ಹೊಸ ತಂತ್ರಜ್ಞಾನ ಅಳವಡಿಕೆ ಯೋಜನೆಯೊಂದಿಗೆ 226 ಕೋಟಿ ವೆಚ್ಚದ ಯೋಜನೆಗೆ ಪ್ರಸ್ತಾವನೆ ಸಲ್ಲಿಸಲಾಗಿತ್ತು. ನೀರು ನಿರ್ವಹಣಾ ಘಟಕ ಸ್ಥಾಪಿಸಲು ಜೂನ್ 25ರಂದು 15.16 ಕೋಟಿ ರೂಪಾಯಿ ಮೊತ್ತದ ಯೋಜನೆಗೆ ಅನುಮತಿ ನೀಡಿತ್ತು. ಇನ್ನುಳಿದ ಕಾಮಗಾರಿ ಸೇರಿ ನಗರದ ಅಭಿವೃದ್ಧಿಗೆ ಒಟ್ಟು 213.16 ಕೋಟಿ ವೆಚ್ಚದ ಯೋಜನೆಗೆ ಅನುಮೋದನೆ ಸಿಕ್ಕಿದೆ. ನಗರ ಪ್ರದೇಶಗಳಲ್ಲಿ 170 ಕಿಲೋಮೀಟರ್ ಸುತ್ತಳತೆಯಲ್ಲಿ ಒಳ ಚರಂಡಿ ನಿರ್ಮಿಸುವ ಮೂಲಕ 12,307 ಮನೆಗಳಿಗೆ ಸಂಪರ್ಕ ಕಲ್ಪಿಸಲಾಗುವುದು ಎಂದರು. ಬಿಜೆಪಿ ಸರ್ಕಾರ ಯೋಜನೆಗೆ ಅನುಮತಿ ನೀಡಲಿಲ್ಲ. ಗ್ಯಾರಂಟಿ ಯೋಜನೆಗಳ ನಡುವೆಯೂ 198 ಕೋಟಿ ವೆಚ್ಚದ ಒಳಚರಂಡಿ ಯೋಜನೆಗೆ ಒಪ್ಪಿಗೆ ನೀಡಿರುವುದನ್ನ ಕ್ಷೇತ್ರದ ಜನತೆಯ ಪರವಾಗಿ ಸರ್ಕಾರವನ್ನ ಅಭಿನಂದಿಸುವುದಾಗಿ ಹೇಳಿದರು. ಯೋಜನೆಗೆ ಆಡಳಿತಾತ್ಮಕ ಅನುಮೋದನೆ ದೊರೆತಿದ್ದು, ತಾಂತ್ರಿಕ ಅನುಮತಿ ಬಳಿಕ ಕಾಮಗಾರಿ ನಡೆಸಲು ಟೆಂಡರ್ ಕರೆಯಲಾಗುವುದು ಎಂದರು. ವರದಿ ಸುರೇಶ್ ಬೆಳಗೆರೆ, ಚಳ್ಳಕೆರೆ. ಮುಂದಿರಾಗಂತ ಇತ್ತು, ಅವಾಗೆಲ್ಲ ಬರಗಾಲ ಬಂತು. ನೆಕ್ಸ್ಟ್ ಇದರಲ್ಲಿ ಮಾಡ್ತೀವಿ, ಯಾಕಂದ್ರೆ ಬರಗಾಲ ಇದೆ, ಅಷ್ಟು ಹಣ ಒಲಿಸಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಅವಾಗ ಇದು ಮಾಡಿದ್ರು. ಮತ್ತೆ ಸರ್ಕಾರ ಬದಲಾವಣೆ ಆಯ್ತು. 2ನೇ ಬಾರಿ ಶಾಸನ ಆದಾಗ ಕೂಡ ಮಾಡ್ಲಿಕ್ಕೆ ಆಗಲಿಲ್ಲ. ಮತ್ತೆ ಈಗ 3ನೇ ಬಾರಿ ಆದಾಗ 2 ವರ್ಷ ಸತತವಾಗಿ ಅದಕ್ಕೆ ಎಲ್ಲ ಬೇರೆ ಸಂದರ್ಭದಲ್ಲಿ ವಿಧಾನಸಭೆಯಲ್ಲಿ ಇರ್ಬೋದು, ಬೇರೆ ಸಂದರ್ಭದಲ್ಲಿ ಇರ್ಬೋದು, ಸಚಿವರಿಗೆ ಮತ್ತು ಇಲಾಖೆಗೆ ಎಲ್ಲ ಮನವರಿಕೆ ಮಾಡಿ ಈಗ ನಿನ್ನೆ ತಾನೇ 198 ಕೋಟಿಗಳಿಗೆ ಇದು ಒಳಚರಂಡಿ ವ್ಯವಸ್ಥೆ ಮಂಜೂರಾಗಿದೆ ಕ್ಯಾಬಿನೆಟ್ ಅಲ್ಲಿ. ಜೊತೆಗೆ ಇದಕ್ಕಿಂತ ಪೂರ್ವದಲ್ಲಿ STP ಸಿವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಇದಕ್ಕೆ ಸಂಬಂಧಿಸಿದಂತೆ ಅದಾಗಲೇ ಟೆಂಡರ್ ಆಗಿದೆ 15 ಕೋಟಿ 16 ಲಕ್ಷ. ಅದನ್ನು ಟೆಂಡರ್ ಆಗಿ ಏನು ವರ್ಕ್ ಆರ್ಡರ್ ಕೂಡ ಹಂತಕ್ಕೆ ಬಂದಿದೆ. ಒಟ್ಟಾರೆಯಾಗಿ 213 ಕೋಟಿ 16 ಲಕ್ಷದ ಒಂದು ಕಾಮಗಾರಿ ನಗರಸಭೆಗೆ ಸಂಬಂಧಿಸಿದಂತೆ ಸರ್ಕಾರದಿಂದ ಮಂಜೂರಾಗಿದೆ. ನಾನು ಈ ಸಂದರ್ಭದಲ್ಲಿ ನಾನೆಲ್ಲ ನಮ್ಮ ಉಪಮುಖ್ಯಮಂತ್ರಿ ಇರ್ಬೋದು, ನಮ್ಮ ಸಂಬಂಧಪಟ್ಟ ಸಚಿವರು ಇರ್ಬೋದು, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಇರ್ಬೋದು, ನಗರಾಭಿವೃದ್ಧಿ ಇಲಾಖೆ ಅಧಿಕಾರಿಗಳಿರ್ಬೋದು, ಆರ್ಥಿಕ ಇಲಾಖೆ ಅಧಿಕಾರಿಗಳಿರ್ಬೋದು, ನಮ್ಮ ಡೆಪ್ಟಿ ಕಮಿಷನರ್, ಅಂದ್ರೆ ಇದಕ್ಕೆಲ್ಲರೂ ಕೂಡ ಇಲ್ಲಿರ್ತಕ್ಕಂಥ ನಗರಸಭೆ ಸದಸ್ಯರು ಇರ್ಬೋದು, ಕಾಲಕ್ಕೆ ಏನ್ ಬೇಕೋ ಅದನ್ನೆಲ್ಲ ಮಾಡಿ. ಯಾಕಂದ್ರೆ ಇದು ಒಂಥರ ದೊಡ್ಡ ಒಂದು ಪ್ರಾಜೆಕ್ಟ್ ಇದು. ಆಮೇಲೆ ಇದು ಮಂಜೂರಾಗಬೇಕಂದ್ರೆ ಎಲ್ಲ ಹಂತದ ನಮ್ ಏನು ನಗರಸಭೆ ಅಧಿಕಾರಿಗಳು, ಕಮಿಷನರ್ಗಳು ಇದ್ದಂತ ಸದಸ್ಯರು ಕಾಲಕ್ಕೆ ಏನು ಅವರಿಗೆ ರೆಗ್ಯುಲೇಷನ್ ಮಾಡ್ಕೊಡ್ಬೇಕು, ಏನ್ ಕೊಡ್ಬೇಕು, ಏನು ಮಾಹಿತಿ ಕೊಡ್ಬೇಕು, ಎಲ್ಲದನ್ನ ಕೊಡೋದ್ರ ಮುಖಾಂತರ ಇದು ಜಿಲ್ಲಾ ಮಟ್ಟದಲ್ಲಿ ಇರ್ತಕ್ಕಂಥ ಜಿಲ್ಲಾಧಿಕಾರಿಗಳು, ಈಗಿನ ಜಿಲ್ಲಾಧಿಕಾರಿಗಳು ಇರ್ಬೋದು, ಅವರ ಎಲ್ಲ ಸೇರಿ ಇದಕ್ಕೆ ಕಾರಣಕರ್ತರಾಗಿದ್ದಾರೆ. ಅದಕ್ಕೆಲ್ಲರಿಗೂ ಕೂಡ ನಮ್ಮ ಸರ್ಕಾರ ಸೇರಿ ಮುಖ್ಯಮಂತ್ರಿಯಿಂದ ಕೆಳಗಿನ ಹಂತದಿಂದ ಹಿಡಿದು ನಗರಸಭೆಯಿಂದ ಹಿಡಿದು ಸಾರ್ವಜನಿಕರಿಂದ ಹಿಡಿದು ಪ್ರತಿಯೊಬ್ಬರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನ ಮೊದಲೇದಾಗಿ ಸಲ್ಲಿಸ್ತೇನೆ. ಅಂದ್ರೆ ಲೆಂತ್ ಎಲ್ಲಾ ರಸ್ತೆಗಳು ಮಾಡ್ಬೇಕಲ್ಲ. ಹೊಸ ಲೇಔಟ್ಗಳಲ್ಲಿ ಇವಾಗ ಯುಜಿಡಿ ಪ್ರಾವಿಷನ್ ಇದೆ. ಹಳೇವು ಯಾವೆಲ್ಲ ಇತ್ತು, ನಮ್ಮ ಏರಿಯಾದಲ್ಲಿ ಇರ್ಬೋದು, ಕೆಲವೊಂದು ಬಹಳ ಸಣ್ಣ ರಸ್ತೆಗಳಿದೆ, ಎಲ್ಲ ಪ್ರತಿಯೊಂದಕ್ಕೂ ಕೂಡ ಅದು ಪ್ರಾವಿಷನ್ ಮಾಡಿ 170 ಕಿಲೋಮೀಟರ್ ವ್ಯಾಪ್ತಿನಲ್ಲಿ ಮಾಡಂತ ಕೆಲಸ. ಇದು ಇನ್ವೆಸ್ಟಿಗೇಷನ್ ಆಗ್ತವೆ. 6,301 ಯಂತ್ರದ ಗುಂಡಿ, ಮ್ಯಾನುವಲ್ ಅಲ್ಲ, ಇದು ಮ್ಯಾನುವಲ್ ಅಂತಿದ್ರು. ಇದನ್ನ ಯಂತ್ರದ ಗುಂಡಿಗಳು, ಯಂತ್ರದ ಮುಖ 101 ಯಂತ್ರದ ಗುಂಡಿಗಳು 12,307 ಮನೆಗಳಿಗೆ ಇದು ಸಂಪರ್ಕ ಕೊಡೋದ ವ್ಯವಸ್ಥೆ. ಆಮೇಲೆ ಅದರಲ್ಲಿ 170 ಕಿಲೋಮೀಟರ್ 70.25 ಕಿಲೋಮೀಟರ್ ಉದ್ದ ಇರ್ತಕ್ಕಂಥದ್ದು. ಆಮೇಲೆ ಗೊಲ್ಲಕಟ್ಟೆ ರಸ್ತೆ ರೈಲ್ ನಗರದ ಹತ್ರ 12 ಮೀಟರ್ ವ್ಯಾಸದ ವೆಟ್ವೆಲ್ ಹಾಗೂ ಸಂಬಂಧಿಸಿದ ಘಟಕಗಳನ್ನು ನಿಲ್ಲಿಸುದು. ಇವೆಲ್ಲ ಡೀಟೇಲ್ಸ್ ನಿಮ್ಗೆಲ್ಲ ಕಾಪಿಗಳು ಕೊಡ್ತಾರೆ, ಆಯ್ತಾ? ಆಮೇಲೆ ಮಾಹಿತಿನೂ ಬೇಕಾದ್ರೆ ಕೊಡ್ತಾರೆ. ಇವೆಲ್ಲ ಕಾಪಿಗಳು ನಿಮ್ಗೆಲ್ಲ ಮಾಧ್ಯಮದವ್ರಿಗೆಲ್ಲ ಕೊಡ್ತಾರೆ.